ಒಂದು ದಿನ ಧರ್ಮರಾಜನು ಸಭೆಯ ಕಲಾಪಗಳಲ್ಲಿ ಮಗ್ನನಾಗಿದ್ದನು. ಪ್ರಜೆಗಳ ಕುಂದು ಕೊರತೆಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದನು. ಅಮಾತ್ಯರು, ಕ್ಷತ್ರಿಯ ವೀರರು, ವಿಪ್ರರು, ಮಂದಿ ಮಾಗಧರು ಸಭೆಯಲ್ಲಿ ಹಾಜರಿದ್ದರು. ಆ ಸಂದರ್ಭದಲ್ಲಿ ಬ್ರಹ್ಮಮಾನಸ ಪುತ್ರರಾದ ನಾರದ ಮಹರ್ಷಿಗಳು ನಾರಾಯಣ ಜಪ ಮಾಡುತ್ತಾ ಸಭೆಗೆ ಆಗಮಿಸಿದರು. ಯುಧಿಷ್ಠಿರನು ತನ್ನ ಸಿಂಹಾಸನದಿಂದ ಕೆಳಗಿಳಿದು ಬಂದು ಮಹರ್ಷಿಗಳಿಗೆ ನಮಸ್ಕರಿಸಿದನು. ಶುಭಮಸ್ತು ಎಂದು ಆಶೀರ್ವದಿಸಿದ ನಾರದರು ಎತ್ತರವಾದ ಸ್ಥಳದಲ್ಲಿ ನಿರ್ಮಿತವಾದ ಆಸನದಲ್ಲಿ ಕುಳಿತರು. ಧರ್ಮರಾಜನು ತನ್ನ ಸಹೋದರರೊಂದಿಗೆ ಸೇರಿಕೊಂಡು ನಾರದ ಮಹರ್ಷಿಗಳ ಪಾದಗಳನ್ನು ಶುದ್ಧೋದಕದಿಂದ ಶುಚಿಗೊಳಿಸಿ ವಿವಿಧ ಬಗೆಯ ಪುಷ್ಪಗಳಿಂದ ಅರ್ಚಿಸಿ ಫಲ ತಾಂಬೂಲಗಳನ್ನು ನೀಡಿ ಗೌರವಿಸಿದನು. ಕುಶಲೋಪರಿಯ ನಂತರ ನಾರದರು, ಧರ್ಮರಾಜ, ನಾಮಕ್ಕೆ ತಕ್ಕಂತೆ ಆಡಳಿತ ನಡೆಸುತ್ತಿರುವ ನಿನ್ನ ಕೀರ್ತಿ ಸುರರನ್ನು ನಾಚಿಸುವಂತಿದೆ. ನಿನ್ನ ಸಹನೆ, ಔದಾರ್ಯದ ಗುಣಗಳು ಸಕಲರಿಗೂ ಮಾದರಿಯಾಗಿವೆ. ಧರ್ಮವನ್ನು ನಿನ್ನನ್ನು ನೋಡಿ ಜಗತ್ತಿನ ಜನರು ಕಲಿತುಕೊಂಡಿದ್ದಾರೆ. ನಿನ್ನ ಕೀರ್ತಿ ಕಳಶವು ದೇವತೆಗಳಲ್ಲಿಯೂ ಸಹ ಅಸೂಯೆ ಮೂಡಿಸತೊಡಗಿದೆ. ಧನ್ಯೋಸ್ಮಿ ಮಹರ್ಷಿ, ತಮ್ಮ ಆಶೀರ್ವಾದ ಎಂದಿಗೂ ನನ್ನ ಮೇಲಿರಲಿ ಎಂದು ಧರ್ಮರಾಜನು ವಿನಯದಿಂದ ಬೇಡಿಕೊಂಡನು. ನಾರದರು, ಯುಧಿಷ್ಠಿರ, ಇದೀಗ ನಾನು ಸ್ವರ್ಗಲೋಕದಿಂದ ಬಂದಿದ್ದೇನೆ. ಅಲ್ಲಿ ಚಂದ್ರವಂಶದ ದೊರೆಗಳು ಉತ್ತಮವಾದ ಸ್ಥಾನವನ್ನು ಪಡೆದಿದ್ದಾರೆ. ಆದರೆ ನಿನ್ನ ಪಿತರಾದ ಪಾಂಡು ಮಹಾರಾಜರು ಉನ್ನತವಾದ ಗತಿಯನ್ನು ಪಡೆದಿಲ್ಲ. ನಿನ್ನಂತಹ ಪುತ್ರ ರತ್ನವನ್ನು ಪಡೆದಿದ್ದರೂ ಸಹ ಪಾಂಡು ಮಹಾರಾಜರು ಸ್ವರ್ಗಲೋಕದಲ್ಲಿ ಸ್ಥಾನ ಗಳಿಸಿಲ್ಲ. ಇದು ತುಂಬಾ ಖೇದಕರವಾದಂತಹ ವಿಷಯವಾಗಿದೆ ಎಂದರು. ನಾರದರ ಮಾತುಗಳನ್ನು ಕೇಳುತ್ತಿರುವಂತೆಯೇ ಧರ್ಮರಾಜನಿಗೆ ತಳಮಳವಾಯಿತು. ಎಂತಹ ಇಕ್ಕಟ್ಟಿನ ಸ್ಥಿತಿ ಇದು! ಮಹರ್ಷಿಗಳೇ, ಈ ಒಂದು ಸಮಸ್ಯೆಗೆ ತಾವು ಪರಿಹಾರ ಸೂಚಿಸಬೇಕು. ತಮ್ಮ ಮಾತಿನಂತೆ ನಾವು ನಡೆದುಕೊಳ್ಳುತ್ತೇವೆ ಎಂದು ಧರ್ಮರಾಜನು ದುಃಖದಿಂದ ಹೇಳಿದನು. ಅದಕ್ಕೆ ನಾರದರು, ಯುಧಿಷ್ಠಿರ, ಭೂಲೋಕ ತ್ಯಜಿಸಿದ ನಮ್ಮ ಪಿತೃಗಳು ಸ್ವರ್ಗದಲ್ಲಿ ಶಾಶ್ವತ ಸ್ಥಾನ ಪಡೆಯಬೇಕೆಂದಾದರೆ ರಾಜಸೂಯ ಯಾಗವನ್ನು ನೆರವೇರಿಸಬೇಕು. ಸುತ್ತಲಿರುವ 100 ಅರಸರ ಸಹಯೋಗದೊಂದಿಗೆ ಈ ಯಜ್ಞ ಶ್ರೇಷ್ಠ ಬ್ರಾಹ್ಮಣ ಪಂಡಿತರ ಸಮ್ಮುಖದಲ್ಲಿ ನಡೆಯಬೇಕು ಎಂದರು. ನಾರದರ ಮಾತಿನಿಂದ ಯುಧಿಷ್ಠಿರನಿಗೆ ನೆಮ್ಮದಿಯುಂಟಾಯಿತು. ರಾಜಸೂಯ ಯಾಗವನ್ನು ನೆರವೇರಿಸುವ ಕಾರಣಕ್ಕಾಗಿ ದ್ವಾರಕೆಗೆ ಬರುವಂತೆ ಶ್ರೀಹರಿಗೆ ಗೌರವಾನ್ವಿತವಾಗಿ ಆಮಂತ್ರಣ ಕಳುಹಿಸಲಾಯಿತು. ಆಮಂತ್ರಣವನ್ನು ಓದಿದ ಶ್ರೀಹರಿಯ ಮುಖದಲ್ಲಿ ತಾನೇ ತಾನಾಗಿ ಮುಗುಳ್ನಗು ಚಿಮ್ಮಿತು. ದ್ವಾಪರ ಯುಗದಲ್ಲಿ ಜನಿಸಿ ಜಗತ್ತಿಗೆ ಮಾರಕರಾದ ಅನೇಕ ದುಷ್ಟರನ್ನು ಶಿಕ್ಷಿಸಲು ಇದು ಸುಸಂದರ್ಭ ಎಂದು ತನ್ನೊಳಗೆ ಯೋಚಿಸಿದನು. ಶ್ರೀಹರಿಯು ಯಾದವರೊಡಗೂಡಿ ಇಂದ್ರಪ್ರಸ್ಥದತ್ತ ಹೊರಟನು. ರಾಜಸೂಯ ಯಾಗದ ಕುರಿತು ಅನೇಕ ಮಹಾರಾಜರುಗಳು ಆಸಕ್ತಿ ತೋರಿಸಿದರು. ಇನ್ನು ಅನೇಕ ರಾಜರಲ್ಲಿ ಅಸೂಯೆ ಉಂಟು ಮಾಡುವಂತಹ ಮಹಾನ್ ಯಜ್ಞವೇ ರಾಜಸೂಯ ಯಾಗ. ಶ್ರೀಕೃಷ್ಣನೊಂದಿಗೆ ಇಂದ್ರಪ್ರಸ್ಥಕ್ಕೆ ಆಗಮಿಸಿದ ಯಾದವರನ್ನು ಯುಧಿಷ್ಠಿರನು ಸಂಭ್ರಮದಿಂದ ಸ್ವಾಗತಿಸಿದನು. ಶ್ರೀಕೃಷ್ಣನ ಆಗಮನ ಇಂದ್ರಪ್ರಸ್ಥದ ಜನತೆಗೆ ಶುಭ ಶಕುನದಂತೆ ತೋರಿತು. ಯಾದವರನ್ನು ಯಥೋಚಿತವಾಗಿ ಸತ್ಕರಿಸಿ ಫಲ ತಾಂಬೂಲಗಳೊಂದಿಗೆ ಗೌರವಿಸಿದ ನಂತರ ಧರ್ಮರಾಜನು ಶ್ರೀಕೃಷ್ಣನಲ್ಲಿ, ಯಾದವ ಶ್ರೇಷ್ಠನೇ, ನಿನಗೆ ತಿಳಿಯದಿರುವುದು ಯಾವುದಿದೆ? ಸರ್ವಾಂತರ್ಯಾಮಿ ನೀನು. ಆದರೂ ಹೇಳುತ್ತೇನೆ ಕೇಳು. ನಾರದ ಮಹರ್ಷಿಗಳು ಆಗಮಿಸಿ ನನ್ನ ಪಿತಾಶ್ರೀಯವರ ಕುರಿತು ದುಃಖಕರವಾದ ವಿಷಯವೊಂದನ್ನು ನಿವೇದಿಸಿದರು. ಪುಣ್ಯಗಳಿಕೆಯ ಲೋಪದಿಂದ ನಮ್ಮ ಪಿತಾಶ್ರೀ ಪಾಂಡು ಮಹಾರಾಜರು ಯಮಲೋಕದಲ್ಲಿ ಕಷ್ಟಪಡುತ್ತಿರುವರಂತೆ. ಅವರಿಗೆ ಸ್ವರ್ಗದಲ್ಲಿ ಒಂದು ಯೋಗ್ಯ ಸ್ಥಾನ ದೊರಕಿಸಿಕೊಡಲು ರಾಜಸೂಯ ಯಾಗವನ್ನು ನೆರವೇರಿಸುವಂತೆಯೂ ಸಹ ನಾರದ ಮುನಿಗಳು ಆದೇಶಿಸಿದ್ದಾರೆ. ಈ ಕಾರ್ಯದಲ್ಲಿ ನಿನ್ನ ಸಂಪೂರ್ಣ ಸಹಕಾರ, ಆಶೀರ್ವಾದ ನಮಗೆ ಅವಶ್ಯಕವಾಗಿದೆ ಎಂದನು. ಧರ್ಮರಾಜನ ಮಾತಿಗೆ ಹಸನ್ಮುಖನಾಗಿ ಶ್ರೀಹರಿಯು, ಯಮಸುತನೇ, ನಿನ್ನ ಮಾತು 3 ಲೋಕಕ್ಕೂ ಅನ್ವಯಿಸತಕ್ಕದ್ದಾಗಿದೆ. ಆದರೆ ರಾಜಸೂಯ ಯಾಗವನ್ನು ನೆರವೇರಿಸುವುದು ಸುಲಭದ ಕಾರ್ಯವಲ್ಲ. 100 ನೃಪರನ್ನು ಬಗ್ಗು ಬಡಿದು ಅವರಿಂದ ಕಪ್ಪ ಕಾಣಿಕೆ ಪಡೆದು ವೈಭವದಿಂದ ಯಾಗ ನಡೆಸಬೇಕು. ಈ ಕಾರ್ಯಕ್ಕೆ ಅಪ್ರತಿಮ ಸಾಹಸ ಮತ್ತು ಶೌರ್ಯದ ಅವಶ್ಯಕತೆ ಇದೆ. ಅದುವರೆಗೂ ಶ್ರೀಕೃಷ್ಣನ ಮಾತುಗಳನ್ನು ಮೌನವಾಗಿ ಕೇಳುತ್ತಿದ್ದ ಭೀಮ ಮತ್ತು ಅರ್ಜುನರು ಅಸಮಾಧಾನಗೊಂಡರು. ಶ್ರೀಹರಿ, ಇದೆಂತಹ ಮಾತು? ನಮ್ಮ ಶೌರ್ಯದಲ್ಲಿ ನಿನಗೆ ಅಪನಂಬಿಕೆಯೇ? ರಾಜಸೂಯ ಯಾಗವನ್ನು ಸಾಂಗವಾಗಿ ನೆರವೇರುವಂತೆ ಮಾಡುತ್ತೇವೆ ಎಂದರು. ಭೀಮನು, ಓ ಹರಿಯೇ, ಅದೆಷ್ಟೋ ದಿನಗಳಿಂದ ನನ್ನ ಪರಾಕ್ರಮವನ್ನು ಸಂಪೂರ್ಣ ಜಗತ್ತಿಗೆ ಸಾದರಪಡಿಸಬೇಕು ಎನ್ನುವ ನನ್ನ ಮಹಾದಾಸೆಗೆ ಈಗ ಸೂಕ್ತ ಸಮಯ ಒದಗಿ ಬಂದಿದೆ. ನನ್ನ ಗದಾ ಪ್ರಹಾರದ ರುಚಿಯನ್ನು ನೃಪರಿಗೆ ತೋರಿಸುತ್ತೇನೆ ಎಂದನು. ಭೀಮಸೇನನ ನುಡಿಯು ಸಿಡಿಲಿನಂತಿತ್ತು. ಶ್ರೀಹರಿಗೆ ಮನದಲ್ಲಿಯೇ ಮಹದಾನಂದವಾಯಿತು. ತನ್ನ ಭಾವನೆಯನ್ನು ಪ್ರಕಟವಾಗಿ ತೋರ್ಪಡಿಸದೆ ಅರ್ಜುನನತ್ತ ನೋಡಿದನು. ಕೋಪದ ತೀವ್ರತೆಯಿಂದಾಗಿ ಪಾರ್ಥನ ಮುಖ ಕೆಂಪಾಗಿತ್ತು. ಶ್ರೀಹರಿ, ಖಾಂಡವನ ದಹನದ ಸಮಯದಲ್ಲಿ ನೀನು ನನ್ನ ಪರಾಕ್ರಮವನ್ನು ನೋಡಿರುವೆ.
ಹೀಗಿದ್ದರೂ ಸಹ ವ್ರತ ಹಾಸ್ಯದ ಮಾತುಗಳೇಕೆ? ರಾಜಸೂಯ ಯಾಗದ ಮಹತ್ ಕಾರ್ಯದಲ್ಲಿ ನನ್ನ ಧನುರ್ವಿದ್ಯ ಸಾಮರ್ಥ್ಯವನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸುತ್ತೇನೆ ಎಂದು ಕೋಪಗೊಂಡಿದ್ದರೂ ಸಹ ಶಾಂತವಾದ ದನಿಯಲ್ಲಿ ಪಾರ್ಥನು ಹೇಳಿದನು. ಆನಂತರ ಪಾಂಡವರು ಶ್ರೀಕೃಷ್ಣನೊಡಗೂಡಿ ರಾಜಸೂಯ ಯಾಗದ ಕುರಿತಾಗಿ ಚರ್ಚಿಸಿದರು. ಯಾರು ಯಾವ ದಿಕ್ಕಿನಲ್ಲಿ ಸೈನ್ಯದೊಂದಿಗೆ ತೆರಳಬೇಕೆನ್ನುವ ವಿಚಾರವೂ ಸಹ ನಿಷ್ಕರ್ಷೆಯಾಯಿತು. ಸುಮಂಗಲಿಯರು ಕೃಷ್ಣ ಮತ್ತು ಭೀಮಾರ್ಜುನರಿಗೆ ಮಂಗಳಾರತಿಯನ್ನೆತ್ತಿ ಹಣೆಗೆ ತಿಲಕವಿಟ್ಟು ಗೆಲುವು ದೊರಕಲಿ ಎಂದು ಹಾರೈಸಿದರು. ಇಂದ್ರಪ್ರಸ್ಥದ ಪ್ರಜೆಗಳು ದಿಗ್ವಿಜಯಕ್ಕೆ ಹೊರಟಿರುವ ಶ್ರೀಹರಿ, ಭೀಮ, ಅರ್ಜುನರ ಟಿವಿಯನ್ನು ಹೆಮ್ಮೆಯಿಂದ ನೋಡಿದರು. ಇವತ್ತಿನ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.